ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ಈ ಲೋಕಸಭಾ ಚುನಾವಣಾ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದೆ. ನಮ್ಮ ಜೊತೆಲಿ ಅವರು ಮಾತಾಡಿದ್ದಾರೆ, ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ. BY ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಈಶ್ವರಪ್ಪ ಜೊತೆ ಬೇಕಾದ್ರೆ ಮಾತನಾಡ್ತೇನೆ, ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಫ್ಯಾಮಿಲಿ ಏನೀಗ ಹಾವು ಮುಂಗ್ಸಿ ಅನ್ನೋ ರೀತಿಯಲ್ಲಿ ಆಗಿದೆ, ಅವ್ರ ಜೊತೆಲಿ ಬೇಕಾದ್ರೆ ನಾನು ಮಾತಾಡ್ತೀನಿ ಅನ್ನೋದೆಲ್ಲ ಹೇಳಿದ್ದಾರೆ. ಮುಂದುವರೆದು ಏನೇನು ಮಾತಾಡಿದ್ದಾರೆ BY ವಿಜೇಂದ್ರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ. ಮೀಟ್ ಮಾಡ್ತೀರಾ ಈಶ್ವರಪ್ಪ ಅವ್ರನ್ನ? ಈಗ ಅವರು ಇದು ಏನಪ್ಪ ನಾಮಿನೇಷನ್ ಫೈಲ್ ಮಾಡ್ತಾರಂತಲ್ಲ, ಅದಕ್ಕಿಂತ ಮುಂಚೆ ಮೀಟ್ ಮಾಡೋ ಏನಾದ್ರು ಪ್ಲ್ಯಾನ್ ಇದೆಯಾ? ಅವ್ರ ಜೊತೆ ಮಾತುಕತೆ ಮಾಡೋ ಪ್ಲ್ಯಾನ್ ಇದೆಯಾ? ಅವಕಾಶ ಕೊಟ್ಟರೆ ಖಂಡಿತ ಭೇಟಿ ಮಾಡ್ತೇನೆ. ಯಾಕೆಂದರೆ ಅವರೇನು ಇನ್ನೂ BJPಲೇ ಇದ್ದಾರೆ, ಅವ್ರೇನು ಪಕ್ಷ ಬಿಟ್ಟೇನು ಹೋಗಿಲ್ಲ. ಹಾಗೆ ಸರಿಪಡಿಸ್ತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕಾದ ನನ್ನ ಪ್ರಯತ್ನ ಖಂಡಿತ ಮುಂದುವರಿಸ್ತೇನೆ. ಎಷ್ಟು ನಿಜ ಇದು ಅಮಿತ್ ಶಾ ಅವ್ರು ಟೈಮ್ ಕೊಟ್ಟಿಲ್ಲ ಅಂತ ಡೆಲ್ಲಿಯಲ್ಲಿ, ಅದು ನಿಜಾನ? ಅದು ನೋಡಿ, ಇದನ್ನು ನಾನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಶ್ವರಪ್ಪನವರು ಕೂಡ ನೋವಾಗ್ತದೆ, ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ. ಅಮಿತ್ ಶಾಜಿಯವರು ಮಾತನಾಡ್ತಕ್ಕಂಥದ್ದು ನಿಜ. ಈಶ್ವರಪ್ಪನವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಏನು ವ್ಯತ್ಯಾಸಗಳಾಯಿತು, ಮಾಹಿತಿಗಳು ಮಾಧ್ಯಮದ ಮುಂದೆ ಹೋಯಿತು, ಬೇರೆ ಬೇರೆ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕುಮಾರಸ್ವಾಮಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ PTIಗೆ. ಆ ಇಂಟರ್ವ್ಯೂಲ್ಲಿ ಹೇಳಿರೋದು, ಮುಂದಿನ ದಿನಗಳಲ್ಲಿ BJP ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದೂರ ಹೋಗ್ಬೋದು ಈ ಅಲಯನ್ಸ್ ಅಂತ. ಏನಾದ್ರು ಗ್ಯಾಪ್ಸ್ ಇದೆಯಾ ಅಲಯನ್ಸಲ್ಲಿ? there is no gap between BJP and JDS. ನಮ್ಮ ಕೋಆರ್ಡಿನೇಷನ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಯಾವುದೂ ಆ ರೀತಿ ಸಮಸ್ಯೆಗಳು ಇದುವರೆಗೂ ನಾನಂತೂ ನೋಡಿಲ್ಲ. ಹಾಗಾಗಿ ನನಗಂತೂ ವಿಶ್ವಾಸ ಇದೆ, ನಮ್ಮ ಮುಂದೆ ಇರ್ತಕ್ಕಂಥ ಏನು ಗುರಿ ಇದೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಅಸೆಂಬ್ಲಿ ಎಲೆಕ್ಷನ್ವರೆಗೂ ಹೋಗುತ್ತೆ. ಅದ್ರ ಬಗ್ಗೆ ಇವತ್ತು ದೆಹಲಿ ಮಟ್ಟದಲ್ಲಿ ನಾವು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಒಟ್ಟಾಗಿ ಹೋಗಬೇಕು ಅಂತೇಳಿ ಆದೇಶ ಮಾಡಿ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಮುಂದೆ ಹೋಗ್ತೇವೆ ಅನ್ನೋ ವಿಶ್ವಾಸ ಇದೆ. ಓಕೆ, ವಿಜೇಂದ್ರ ಅವರ ಜೊತೆ ನಡೆಸಿದಂಥ ಎಕ್ಸ್ಕ್ಲೂಸಿವ್ ಸಂದರ್ಶನ, ಅದರ ಸಂಪೂರ್ಣ ಪಾಠ ನಿಮಗೆ 11:30ಕ್ಕೆ ಇವತ್ತು ಪ್ರಸಾರ ಆಗುತ್ತೆ. ಬೆಳಿಗ್ಗೆ 11:30ಕ್ಕೆ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಸಾರವಾಗುತ್ತೆ, ತಪ್ಪದೇ ನೋಡಿ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರನ್ನ ಈ ಲೋಕಸಭಾ ಚುನಾವಣಾ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದೆ. ನಮ್ಮ ಜೊತೆಲಿ ಅವರು ಮಾತಾಡಿದ್ದಾರೆ, ಸಂದರ್ಶನದಲ್ಲಿ ಅವರು ಮಾತನಾಡಿದ್ದಾರೆ. BY ವಿಜೇಂದ್ರ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಈಶ್ವರಪ್ಪ ಜೊತೆ ಬೇಕಾದ್ರೆ ಮಾತನಾಡ್ತೇನೆ, ಈಶ್ವರಪ್ಪ ಮತ್ತೆ ಯಡಿಯೂರಪ್ಪ ಫ್ಯಾಮಿಲಿ ಏನೀಗ ಹಾವು ಮುಂಗ್ಸಿ ಅನ್ನೋ ರೀತಿಯಲ್ಲಿ ಆಗಿದೆ, ಅವ್ರ ಜೊತೆಲಿ ಬೇಕಾದ್ರೆ ನಾನು ಮಾತಾಡ್ತೀನಿ ಅನ್ನೋದೆಲ್ಲ ಹೇಳಿದ್ದಾರೆ. ಮುಂದುವರೆದು ಏನೇನು ಮಾತಾಡಿದ್ದಾರೆ BY ವಿಜೇಂದ್ರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನ್ನೋದನ್ನ ನೋಡೋಣ ಬನ್ನಿ. ಮೀಟ್ ಮಾಡ್ತೀರಾ ಈಶ್ವರಪ್ಪ ಅವ್ರನ್ನ? ಈಗ ಅವರು ಇದು ಏನಪ್ಪ ನಾಮಿನೇಷನ್ ಫೈಲ್ ಮಾಡ್ತಾರಂತಲ್ಲ, ಅದಕ್ಕಿಂತ ಮುಂಚೆ ಮೀಟ್ ಮಾಡೋ ಏನಾದ್ರು ಪ್ಲ್ಯಾನ್ ಇದೆಯಾ? ಅವ್ರ ಜೊತೆ ಮಾತುಕತೆ ಮಾಡೋ ಪ್ಲ್ಯಾನ್ ಇದೆಯಾ? ಅವಕಾಶ ಕೊಟ್ಟರೆ ಖಂಡಿತ ಭೇಟಿ ಮಾಡ್ತೇನೆ. ಯಾಕೆಂದರೆ ಅವರೇನು ಇನ್ನೂ BJPಲೇ ಇದ್ದಾರೆ, ಅವ್ರೇನು ಪಕ್ಷ ಬಿಟ್ಟೇನು ಹೋಗಿಲ್ಲ. ಹಾಗೆ ಸರಿಪಡಿಸ್ತಕ್ಕಂಥ ಕೆಲಸ ನಾನು ಕೂಡ ಮಾಡಬೇಕಾದ ನನ್ನ ಪ್ರಯತ್ನ ಖಂಡಿತ ಮುಂದುವರಿಸ್ತೇನೆ. ಎಷ್ಟು ನಿಜ ಇದು ಅಮಿತ್ ಶಾ ಅವ್ರು ಟೈಮ್ ಕೊಟ್ಟಿಲ್ಲ ಅಂತ ಡೆಲ್ಲಿಯಲ್ಲಿ, ಅದು ನಿಜಾನ? ಅದು ನೋಡಿ, ಇದನ್ನು ನಾನು ಬಹಿರಂಗವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಈಶ್ವರಪ್ಪನವರು ಕೂಡ ನೋವಾಗ್ತದೆ, ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ. ಅಮಿತ್ ಶಾಜಿಯವರು ಮಾತನಾಡ್ತಕ್ಕಂಥದ್ದು ನಿಜ. ಈಶ್ವರಪ್ಪನವರಿಗೆ ದೂರವಾಣಿ ಕರೆ ಮಾಡಿ ದೆಹಲಿಗೆ ಬನ್ನಿ ಮಾತನಾಡೋಣ ಅಂತ ಹೇಳಿದಂಥ ಸಂದರ್ಭದಲ್ಲಿ ಕೆಲವು ಏನು ವ್ಯತ್ಯಾಸಗಳಾಯಿತು, ಮಾಹಿತಿಗಳು ಮಾಧ್ಯಮದ ಮುಂದೆ ಹೋಯಿತು, ಬೇರೆ ಬೇರೆ ಕಾರಣಗಳಿದೆ. ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಕುಮಾರಸ್ವಾಮಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ PTIಗೆ. ಆ ಇಂಟರ್ವ್ಯೂಲ್ಲಿ ಹೇಳಿರೋದು, ಮುಂದಿನ ದಿನಗಳಲ್ಲಿ BJP ಆ್ಯಟಿಟ್ಯೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ದೂರ ಹೋಗ್ಬೋದು ಈ ಅಲಯನ್ಸ್ ಅಂತ. ಏನಾದ್ರು ಗ್ಯಾಪ್ಸ್ ಇದೆಯಾ ಅಲಯನ್ಸಲ್ಲಿ? there is no gap between BJP and JDS. ನಮ್ಮ ಕೋಆರ್ಡಿನೇಷನ್ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಯಾವುದೂ ಆ ರೀತಿ ಸಮಸ್ಯೆಗಳು ಇದುವರೆಗೂ ನಾನಂತೂ ನೋಡಿಲ್ಲ. ಹಾಗಾಗಿ ನನಗಂತೂ ವಿಶ್ವಾಸ ಇದೆ, ನಮ್ಮ ಮುಂದೆ ಇರ್ತಕ್ಕಂಥ ಏನು ಗುರಿ ಇದೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ನಾವು ಒಗ್ಗಟ್ಟಾಗಿ ಹೋಗ್ತಾ ಇದ್ದೇವೆ. ಅಸೆಂಬ್ಲಿ ಎಲೆಕ್ಷನ್ವರೆಗೂ ಹೋಗುತ್ತೆ. ಅದ್ರ ಬಗ್ಗೆ ಇವತ್ತು ದೆಹಲಿ ಮಟ್ಟದಲ್ಲಿ ನಾವು ಈಗ ನಮ್ಮ ಮುಂದೆ ಇರ್ತಕ್ಕಂಥ ಲೋಕಸಭಾ ಚುನಾವಣೆ ಒಟ್ಟಾಗಿ ಹೋಗಬೇಕು ಅಂತೇಳಿ ಆದೇಶ ಮಾಡಿ ಒಟ್ಟಾಗಿ ಹೋಗ್ತಾ ಇದ್ದೇವೆ. ಮುಂದೆ ಹೋಗ್ತೇವೆ ಅನ್ನೋ ವಿಶ್ವಾಸ ಇದೆ. ಓಕೆ, ವಿಜೇಂದ್ರ ಅವರ ಜೊತೆ ನಡೆಸಿದಂಥ ಎಕ್ಸ್ಕ್ಲೂಸಿವ್ ಸಂದರ್ಶನ, ಅದರ ಸಂಪೂರ್ಣ ಪಾಠ ನಿಮಗೆ 11:30ಕ್ಕೆ ಇವತ್ತು ಪ್ರಸಾರ ಆಗುತ್ತೆ. ಬೆಳಿಗ್ಗೆ 11:30ಕ್ಕೆ ಸಂಪೂರ್ಣ ಎಕ್ಸ್ಕ್ಲೂಸಿವ್ ಸಂದರ್ಶನ ಪ್ರಸಾರವಾಗುತ್ತೆ, ತಪ್ಪದೇ ನೋಡಿ.